ಬರ್ತೀವಿ ಆನಂದ್. ಈಗ ಸಿಎಂ ಸಿದ್ದರಾಮಯ್ಯ ಅವರ ಪತ್ರಿಕಾಗೋಷ್ಠಿ ಎಚ್ ಕೆ ಪಾಟೀಲ್ ಅವರು ಮಾತಾಡ್ತಿದ್ದಾರೆ. ಕಬ್ಬು ಬೆಳೆಗಾರರ ವಿಷಯವನ್ನು ಸಹಿತ ಚರ್ಚೆ ಮಾಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ನನಗೆ ಗುರ್ಲಾಪುರಕ್ಕೆ ಹೋಗಬೇಕು, ಅಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರರನ್ನು ಭೇಟಿಯಾಗಿ ನಮ್ಮ ಸರ್ಕಾರದ ನಿಲುವು ತಿಳಿಸ್ಬೇಕು, ಅವರನ್ನು ಚರ್ಚೆಗೆ ಆಹ್ವಾನಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದರು. ನಾನು ನಿನ್ನೆ ಅಲ್ಲಿ ಹೋಗಿ ಕಬ್ಬು ಬೆಳೆಗಾರರನ್ನು ಭೇಟಿಯಾಗಿ ಅವರಿಗೆ ನಮ್ಮ ಆಮಂತ್ರಣವನ್ನು ಸಹಿತ ಕೊಟ್ಟು ಬಂದಿದ್ವಿ. ಮಾನ್ಯ ಎಂ ಬಿ ಪಾಟೀಲರು ಬಿಜಾಪುರದಲ್ಲಿ ಕಬ್ಬು ಬೆಳೆಗಾರರನ್ನು ಭೇಟಿಯಾಗಿ ಅವ್ರ ಜೊತೆಗೂ ಸಮಾಲೋಚನೆ ಮಾಡಿದರು. ನಮ್ಮ ಭೇಟಿ ರೈತರ ಜೊತೆಗೆ ಮಾಡಿರ್ತಕ್ಕಂಥ ಚರ್ಚೆ ಅವೆಲ್ಲ ವಿವರವಾಗಿಯೂ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ವಿ, ಕ್ಯಾಬಿನೆಟಿಗೆ ತಿಳಿಸಿದ್ವಿ. ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಆಯಿತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದು ಅತ್ಯಂತ ಮಹತ್ವದ ವಿಷಯ ಆಗಿರೋದರಿಂದ ಅವರು ಇದನ್ನು ಅವರೇ ಸವಿಸ್ತರವಾಗಿ ಹೇಳ್ತಾರೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಸ್ವಾಗತ ಮಾಡಿ, ಸಚಿವ ಸಂಪುಟದ ನನ್ನ ಸಹೋದ್ಯೋಗಿಗಳಿಗೆ ಸ್ವಾಗತ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾ ಪರಿಷತ್ತನ್ನು ಮುಂದುವರಿಸಬೇಕು ಅಂತ ಕೇಳ್ತೇನೆ. ಮಾಧ್ಯಮದ ಸ್ನೇಹಿತರೆ, ಈಗ ಎಚ್ ಕೆ ಪಾಟೀಲರು ಸಚಿವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ಇವತ್ತು ಸಚಿವ ಸಂಪುಟದ ಸಭೆ ಇತ್ತು, ಪ್ರತಿ ಗುರುವಾರ ಸಭೆ ಮಾಡ್ತೀವಿ, ಅದರಂತೆ ಈ ವಾರನೂ ಕೂಡ ಇತ್ತು. ಸುಮಾರು 19 ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಅವುಗಳ ಬಗ್ಗೆ ಏನು ತೀರ್ಮಾನ ಆಯಿತು ಅನ್ನೋದ್ರ ಬಗ್ಗೆ ಎಚ್ ಕೆ ಪಾಟೀಲರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ಜೊತೆಗೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಮತ್ತು ಇತರ ಜಿಲ್ಲೆಗಳಲ್ಲಿ, ಅದರ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿದೆವು. ನಾನು ಕ್ಯಾಬಿನೆಟ್ಗಿಂತ ಮುಂಚಿತವಾಗಿ ಎಂ ಬಿ ಪಾಟೀಲ್ ಜೊತೆ ಮಾತಾಡಿದ್ದೆ. ನೀವು ಚಿತ್ರದುರ್ಗ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಅಲ್ಲಿ ಹೋಗಿ ರೈತರನ್ನು ಭೇಟಿ ಮಾಡಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅಂತ ಹೇಳಿದ್ದೆ. ಜೊತೆಗೆ ಎಚ್ ಕೆ ಪಾಟೀಲರು ಬೆಳಗಾವಿಗೆ ಹೋಗಿ ಅಂತ ಹೇಳಿದ್ದೆ. ಅವರು ಕೂಡ ನಿನ್ನೆ ಹೋಗಿದ್ದರು ಬೆಳಗಾವಿಗೆ. ಎಂ ಬಿ ಪಾಟೀಲರು ಕೂಡ ಹೋಗಿದ್ದರು. ತಿಮ್ಮಾಪುರಕ್ಕೆ, ಬಾಗಲಕೋಟೆಗೆ ಹೇಳಿದ್ದೆ, ಆದರೆ ನಿನ್ನೆ ಮೇಟಿಯವರು ತೀರೋಗಿದ್ರಲ್ಲ, ಸೊ ಅದರಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದರು. ಹಾಗಾಗಿ ಅವರು ಹೋಗೋಕ್ಕಾಗಲಿಲ್ಲ. ನಾನು ಹೋಗಿದ್ದೆ ಅಂತ್ಯಕ್ರಿಯೆಗೆ, ಮೇಟಿಯವರ ಅಂತ್ಯಕ್ರಿಯೆಗೆ ಹೋಗಿದ್ದೆ. ನಿನ್ನೆ ರೈತರ ಜೊತೆ ಎಚ್ ಕೆ ಪಾಟೀಲರು ಮತ್ತು ಎಂ ಬಿ ಪಾಟೀಲರು ಮಾತನಾಡಿದ್ದಾರೆ. ನಾವು ಚಳುವಳಿಯನ್ನು, ರೈತರ ಪ್ರತಿಭಟನೆಯನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಯಾಕಂದರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಶುಗರ್ ಫ್ಯಾಕ್ಟ್ರಿ ಸತೀಶ್ ಜಾರಕಿಹೊಳಿ ಅವರ ಹತ್ರ ಇರೋದರಿಂದ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಇರೋದರಿಂದ ಅವ್ರು ಹೋಗಲಿಲ್ಲ. ಯಾಕಂತಂದರೆ ರೈತರು ಶುಗರ್ ಫ್ಯಾಕ್ಟ್ರಿ ಅವ್ರ ಮೇಲೆ ಆಕ್ರೋಶವಾಗಿದ್ದರು, ಅದರಿಂದ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಎಚ್ ಕೆ ಪಾಟೀಲರನ್ನು ಅಲ್ಲಿಗೆ ಕಳಿಸಿದರು. ಸತೀಶ್ ಜಾರಕಿಹೊಳಿಯವರು DC SP ರೈತರ ಬಳಿ ಮಾತಾಡೋಕ್ಕೆ ಕಳಿಸಿದ್ದಾರೆ.
ಅವರು ಹೋಗಿ ಪ್ರತಿದಿನ ಏನೇನು ನಡೀತದೆ ಅದನ್ನೆಲ್ಲ ವಾಚ್ ಮಾಡಿ ರೈತ ಮುಖಂಡರುಗಳನ್ನು ಕೂಡ ಭೇಟಿಯಾಗಿದ್ದಾರೆ, ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. FRP ಅಂತ ಏನು ಹೇಳ್ತೀವಿ, ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್, ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್, ಇದನ್ನು ನಿಗದಿ ಮಾಡ್ತಕ್ಕಂಥವರು ಕೇಂದ್ರ ಸರ್ಕಾರದವರು. ಪ್ರತಿ ವರ್ಷ ನಿಗದಿ ಮಾಡ್ತಕ್ಕಂಥವರು ಕೇಂದ್ರ ಸರ್ಕಾರ. ಈ ವರ್ಷವೂ ಕೂಡ 6/5/2025 ನಿಗದಿ ಮಾಡಿದ್ದಾರೆ. 6/5/2025 ಅಂದರೆ 25-26ಕ್ಕೆ. ಎಷ್ಟು ನಿಗದಿ ಮಾಡಿದ್ದಾರೆ ಅಂತಂದರೆ 25-26ನೇ ಸಾಲಿನಲ್ಲಿ ಕಟಾವು ಮಾಡುವ ಕಬ್ಬಿಗೆ ನೀಡಬೇಕಾದ FRP ಒಂದು ಟನ್ನಿಗೆ 10.25 ರಿಕವರಿ ಇದ್ದರೆ 10.25 ರಿಕವರಿ ಇದ್ದರೆ 3,550 ಪ್ರತಿ ಟನ್ನಿಗೆ, ಅಂದರೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಕಾಸ್ಟ್, ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಅಲ್ಲ, ಕಟ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಎರಡು ಸೇರಿ 3,550 ರೂಪಾಯಿ ಒಂದು ಟನ್ನಿಗೆ. 10.25ಕ್ಕಿಂತ ಜಾಸ್ತಿ ಇದ್ದರೆ ರಿಕವರಿ, ಅದಕ್ಕೆ ಪ್ರತಿ ಕ್ವಿಂಟಾಲ್ಗೆ 0.1 ಹೆಚ್ಚುವರಿ ರಿಕವರಿ ಬಂದರೆ, 10.25ಕ್ಕಿಂತ ಜಾಸ್ತಿ 0.1 ಹೆಚ್ಚು ರಿಕವರಿ ಬಂದರೆ, ಹೆಚ್ಚು ರಿಕವರಿಗೆ 3.46 ರು ಅಂದರೆ ₹3.46 ಅದಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ. ಸಪೋಸ್ ಅದಕ್ಕಿಂತ 10.25ಕ್ಕಿಂತ ಕಡಿಮೆ ಬಂದರೆ ಶೇಕಡ 1.0 ಕಡಿಮೆ ರಿಕವರಿ ಬಂದರೆ, ಕಡಿಮೆ ಬಂದ ರಿಕವರಿಗೆ ಅದನ್ನು 3.46ರಷ್ಟು ಕಡಿಮೆ ಮಾಡುತ್ತಾ ಹೋಗುವುದು. ಕಡಿಮೆ ಬಂದರೆ ಕಡಿಮೆ ಮಾಡ್ತಾ ಹೋಗೋದು, ಹೆಚ್ಚು ಬಂದರೆ ಹೆಚ್ಚು ಮಾಡ್ತಾ ಹೋಗೋದು. ಇದು ಎಲ್ಲಿವರೆಗೆ ಅಂತಂದರೆ 9.5ರವರೆಗೆ, 9.5 ರಿಕವರಿ ಇದ್ದರೆ. ಆಮೇಲೆ 9.5 ರಿಕವರಿ ಇದ್ದರೆ ಮತ್ತು ಅದಕ್ಕಿಂತ ಕಡಿಮೆ ಇದ್ದರೆ ಪ್ರತಿ ಟನ್ನಿಗೆ 3,290.50 3,290.50 ಇಷ್ಟನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಇದು ಯಾರು ತೀರ್ಮಾನ ಮಾಡಿರೋದು? ಕೇಂದ್ರ ಸರ್ಕಾರ. FRP ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ನಾವು ಏನಪ್ಪ ಮಾಡೋದು, ರಾಜ್ಯ ಸರ್ಕಾರ ಏನು ಮಾಡೋದು ಅಂತಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಾವು ಮಾಡೋದು. ಶುಗರ್ ಫ್ಯಾಕ್ಟ್ರಿಯವರು ಜೊತೆ ಮಾತನಾಡಿ ಅದನ್ನು FRP ಏನು ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಇದು ಕಬ್ಬು ನಿಯಂತ್ರಣಕ್ಕೆ ಸಂಬಂಧಪಟ್ಟ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಪ್ರಸ್ತಾಪಿಸಲಾಗಿದೆ. ಕೇಂದ್ರ ಸರ್ಕಾರನೇ ಮಾಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು.
ಅವರೇ ಮಾಡಿರ್ತೀವಿ. ನಾವು ತೂಕ ಸರಿಯಾಗಿದೆಯಾ, ಬೆಲೆ ಸರಿಯಾಗಿ ಕೊಡ್ತಾ ಇದ್ದಾರಾ, FRP ರೇಟ್ ಪ್ರಕಾರ ಕೊಡ್ತಾ ಇದ್ದಾರಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ಅಷ್ಟೇ ನಮ್ಮ ಕೆಲಸ, ರಾಜ್ಯ ಸರ್ಕಾರದ ಕೆಲಸ. ಆಮೇಲೆ ನಿಗದಿತ ಅವಧಿನಲ್ಲಿ ಹಣ ಪಾವತಿ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ನೋಡ್ಕೊಳ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಬರೀ ಬೆಲೆ ನಿಗದಿ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ್ದು, FRP ರೇಟ್ ನಿಗದಿ ಮಾಡೋದು ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ್ದು, ಸಕ್ಕರೆ ಮೇಲಿನ ನಿಯಂತ್ರಣವನ್ನು ಅಗತ್ಯ ವಸ್ತುಗಳ ಕಾಯ್ದೆ ಪ್ರಕಾರ ಕೇಂದ್ರ ಸರ್ಕಾರ ಹೊಂದಿರುತ್ತದೆ. ಸಕ್ಕರೆ ನಿಯಂತ್ರಣ ಮಾಡೋದು ಇದೆಯಲ್ಲ, ರೆಗ್ಯುಲೇಟ್ ಮಾಡೋದು, ಆ ಅಧಿಕಾರನೂ ಕೂಡ ಕೇಂದ್ರ ಸರ್ಕಾರನೇ ಹೊಂದಿರ್ತದೆ. ಎರಡು 2017-18 9.5 ಇತ್ತು. ಆಮೇಲೆ 18-19 21-22 10% ರಿಕವರಿ ಇತ್ತು. 10% ರಿಕವರಿ 9.5 17-18 ಆಮೇಲೆ 18-19 21-22 10% ಇತ್ತು ರಿಕವರಿ. ಆಮೇಲೆ 22-23 10.5 ಏರಿಕೆ ಆಯಿತು. ಇದನ್ನು ಕೂಡ ಅವರೇ ಮಾಡೋದು, ಕೇಂದ್ರ ಸರ್ಕಾರನೇ ಮಾಡೋದು. ಆಮೇಲೆ ಸಕ್ಕರೆ ಬೆಲೆ 2019 ₹31 ಇತ್ತು. ಅವರೇ ನಿಗದಿ ಮಾಡಿದ್ದು ₹31 MSP ರೇಟ್ ಪ್ರಕಾರ ಅವರೇ ಮಾಡಿದ್ದು ₹31. ಅವತ್ತಿನಿಂದ ಇವತ್ತಿನವರೆಗೆ ಬದಲಾವಣೆ ಮಾಡಿಲ್ಲ. 2019 ಇವತ್ತಿನವರೆಗೆ MSPಯನ್ನು ಬದಲಾವಣೆ ಮಾಡೋಕ್ಕೆ ₹31 ಏನು ಸಕ್ಕರೆ 1 kg ಮಾಡಿದ್ರು ಅದೇ ಇದೆ ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.